ನಮ್ಮ ಶಿರಾ ತಾಲೂಕಿನ ಹೆಮ್ಮೆ ದಿವಂಗತ ಸತ್ಯನಾರಾಯಣ ಅವರ ಮಾಜಿ ಸಚಿವರು 6ನೇ ಪುಣ್ಯತಿಥಿಯ ಸಂದರ್ಭದಲ್ಲಿ ಅವರ ಮಕ್ಕಳಾದ ಸತ್ಯಪ್ರಕಾಶ್ ಅವರು ಮತ್ತು ಅವರೆಲ್ಲ ಕುಟುಂಬ ವರ್ಗ ಜೊತೆಗೆ ಸತ್ಯನಾರಾಯಣಪ್ಪನವ್ರಿಗೆ ಕೇವಲ ಅವರ ಕುಟುಂಬ ಮಾತ್ರ ಮಕ್ಕಳಾಗಿರಲಿಲ್ಲ, ಇಡೀ ತಾಲೂಕಿನ ಎಲ್ಲರೂ ಕೂಡ ಅವರ ಬಗ್ಗೆ ಒಂದು ಕಾಳಜಿಯನ್ನು ಇಟ್ಟಂಥವರಾಗಿದ್ದರು. ಹಾಗಾಗಿ ಒಂದು ದೊಡ್ಡ ಅಭಿಮಾನಿ ಬಳಗ ಅವರ ಒಂದು ಒಟ್ಟಿಗೆ ಇತ್ತು. ಈ ಸಂದರ್ಭದಲ್ಲಿ ರಾಜಕೀಯವಾಗಿ ಮತ್ತು ತಾಲೂಕಿನ ಅಭಿವೃದ್ಧಿ ದೃಷ್ಟಿಯಿಂದ ಹಲವಾರು ಕೊಡುಗೆಗಳನ್ನು ಕೊಟ್ಟಂಥ ಸತ್ಯನಾರಾಯಣವರು ಸರ್ವಜನರ ಜಾತ್ಯತೀತವಾಗಿ ಎಲ್ಲರ ಪ್ರೀತಿಗೆ ಪಾತ್ರರಾಗಿದ್ದಂಥವರು. ಹಾಗಾಗಿ ಇವತ್ತು ಅವರ ಮಗ ಸತ್ಯಪ್ರಕಾಶ್ ಅವರ ನೇತೃತ್ವದಲ್ಲಿ ಒಂದು ದೊಡ್ಡ ಮಟ್ಟಕ್ಕೆ ಎಲ್ಲ ಅಭಿಮಾನಿಗಳನ್ನು ಸತ್ಯನಾರಾಯಣವರ ಅನುಯಾಯಿಗಳನ್ನೆಲ್ಲ ಕರೆದು ಒಂದು ಒಳ್ಳೆಯ ರೀತಿಯಲ್ಲಿ ಒಂದು ಪುಣ್ಯತಿಥಿ ಮಾಡಿ ಅವರೆಲ್ಲರನ್ನೂ ಕೂಡ ಮತ್ತೆ ಜೊತೆಗೆ ಇಟ್ಕೋಬೇಕು ಅನ್ನೋ ಒಂದು ವಿಚಾರ ಏನು ನಡೆದು ಈ ಒಂದು ಕಾರ್ಯಕ್ರಮ ಆಗಿದೆ. ದಿವಂಗತ ಸತ್ಯನಾರಾಯಣ ಸಾಹೇಬರು ಅವರ ಆದರ್ಶ ನಮ್ಮೆಲ್ಲರಿಗೂ ಕೂಡ ಸ್ಫೂರ್ತಿದಾಯಕ ಆಗಿರುತ್ತೆ. ಸೊ ನಾವೆಲ್ಲರೂ ಕೂಡ ಅವರು ಹಾಕ್ಕೊಟ್ಟಂಥ ಮಾರ್ಗದಲ್ಲಿ ತಾಲ್ಲೂಕನ್ನು ಒಂದು ಒಳ್ಳೆಯ ರೀತಿಯಲ್ಲಿ ಮುನ್ನಡೆಸುವಂಥ ಕೆಲಸಕ್ಕೆ ಅವರ ಮಾರ್ಗದಲ್ಲಿ ನಡೆಯೋದ್ರ ಮುಖಾಂತರ ಅವರ ಆತ್ಮಕ್ಕೆ ಶಾಂತಿಯನ್ನು ಕೋರಬೇಕಾಗತ್ತೆ. ಆ ದಿಕ್ಕಿನಲ್ಲಿ ನಾವು ಕೆಲಸ ಮಾಡೋಣ ಅಂತ ಹೇಳ್ತಾ ಬಡಬಗ್ಗರಿಗಾಗಿ, ದೀನದಲಿತರಿಗಾಗಿ ಯಾವುದೇ ಮುಲಾಜಿಲ್ಲದೆ ಅಧಿಕಾರಿಗಳನ್ನು ದಂಡಿಸಿ ಕೆಲಸ ಮಾಡ್ತಿದ್ದಂಥ ವ್ಯಕ್ತಿ. ಇವತ್ತೆಲ್ಲ ಒಂದು ಕಡೆ ನಮಗೇನಾದರೂ ಆ ಥರದ ಕಾಳಜಿ ಬಂದಿದ್ದರೆ ಸತ್ಯನಾರಾಯಣವರ ಸಾಹೇಬರ ಕಾರ್ಯವೈಖರಿಯನ್ನು ನೋಡಿ ನಾವು ಅದನ್ನು ಅಳವಡಿಸ್ಕೊಂಡಿದ್ದೀವಿ. ಹಾಗಾಗಿ ಅವ್ರು ಹಾಕ್ಕೊಂಡ ಮಾರ್ಗದಲ್ಲಿ ನಾವು ಮುನ್ನಡಿತೀವಿ ಅನ್ನೋ ಮಾತನ್ನು ಈ ಸಂದರ್ಭದಲ್ಲಿ ಅವರ ಸನ್ನಿಧಾನದಲ್ಲಿ ಹೇಳಿ ನನ್ನ ಮಾತು ಮುಗಿಸ್ತೇನೆ. ನಮ್ಮ ನೆಚ್ಚಿನ ನಾಯಕರು ಆದಂಥ ಸತ್ಯನಾರಾಯಣಪ್ಪರ ಹುಟ್ಟುಹಬ್ಬವನ್ನು ಆಚರಿಸ್ತಾ ಇದ್ದಾರೆ. ಭಾಳ ಸಂತೋಷದಿಂದ ಆಚರಿಸ್ತಾ ಇದ್ದಾರೆ. ಸತ್ಯನಾರಾಯಣ ಸಾಹೇಬರು ಈಗಾಗಲೇ ಸಾಹೇಬರು ದೈವದಿಂದಾಗಿ 4-5 ವರ್ಷ ಆದರೂ ಸಹ ಅವರು ನಮ್ಮ ಜೊತೆ ಇಲ್ಲ ಅನ್ನೋ ಒಂದು ಭಾವನೆ ಯಾರಿಗೂ ಬರ್ತಾ ಇಲ್ಲ. ಯಾಕಂದರೆ ಇಲ್ಲಿ ನೆರೆದಿರತಕ್ಕಂಥ ಜನ ಅವ್ರ ಸಂತೋಷ, ಖುಷಿ ಎಲ್ಲರೂ ವಾಲಂಟಿಯರಾಗಿ ಬಂದು ಅವರ ಒಂದು ಹುಟ್ಟುಹಬ್ಬದ ಕಾರ್ಯಕ್ರಮದಲ್ಲಿ ಭಾಗಿಯಾಗಿದ್ದಾರೆ. ಅದೇ ರೀತಿ ಅದಕ್ಕೆ ತಕ್ಕಂತೆ ಅವರ ಮಕ್ಕಳಾದಂತಹ ಸತ್ಯಪ್ರಕಾಶ್ ಅವರು ತುಂಬ ಚೆನ್ನಾಗಿ, ಭಾಳ ನೀಟಾಗಿ ಎಲ್ಲರಿಗೂ ಒಂದು ಔತಣಕೂಟವನ್ನು ಆಚರಿಸಿದ್ದಾರೆ. ಅವರ ತಂದೆಯ ಹುಟ್ಟುಹಬ್ಬದ ವಿಜೃಂಭಣೆಯಿಂದ ಮಾಡ್ತಾ ಇದ್ದಾರೆ. ಇದನ್ನೆಲ್ಲ ನೋಡಿದರೆ ಎಲ್ಲೋ ಒಂದು ಕಡೆ ನಿಜವಾಗ್ಲೂ ಸಹ ಸತ್ಯನಾರಾಯಣಪ್ಪ ಅವರು ಇದ್ದಾರೆ, ನಮ್ಮ ಜೊತೆನೇ ಇದ್ದಾರೆ, ನಾವೆಲ್ಲ ಅವ್ರ ಜೊತೆ ಓಡಾಡ್ತಾ ಇದ್ದೀವಿ ಅನ್ನೋ ಒಂದು ಭಾವನೆ ನಮಗೆ ಬರ್ತಾ ಇದೆ. ಹಾಗೂ ಸಹ ಏನು ಅವರ ನಮ್ಮ ಶಿರಾ ತಾಲೂಕಿಗೆ ಸತ್ಯನಾರಾಯಣಪ್ಪನವರು ಕೊಟ್ಟಂಥ ಕೊಡುಗೆಗಳು ಇವತ್ತು ಸಹ ಜೀವಂತವಾಗಿದ್ದಾವೆ. ಅವ್ರನ್ನ ಮೀರಿಸೋಂಥ ಲೀಡ್ರು ನಾನಾದರೂ ಸಹ ಇನ್ನೂ ಯಾರು ಬಂದಿಲ್ಲ, ಮುಂದೆ ಬರ್ಬೋದೇನೋ ಅನ್ನೋ ಒಂದು ಇದೆ, ಮುಂದೆ ಬರೋಗ್ತಾ ಇಲ್ಲ ಅನ್ನೋ ಒಂದು ಸಹ ಅನ್ನಿಸ್ತಾ ಇದೆ. ಏಕೆಂದರೆ ಅವರು ಚಿರಾಯು ಆಗಿದ್ದಾರೆ, ಅವ್ರು ಮಾಡಿರೋ ಕೆಲಸಗಳು ಚಿರಾಯು ಆಗಿದ್ದಾವೆ. ಅದಕ್ಕಾಗಿ ನಾವು ಸಹ ಭಾಳ ಸಂತೋಷದಿಂದ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಒಂದು ಒಳ್ಳೆಯ ಊಟ ಮಾಡಿದ್ದೀವಿ. ಅವರ ಆಶೀರ್ವಾದ ನಮ್ಮ ತಾಲೂಕಿನ ಎಲ್ಲ ಜನತೆ ಮೇಲೆ ಇರಲಿ, ನಮ್ಮ ಮೇಲೆ ಇರಲಿ ಅಂತ ನಾವು ದೇವರಲ್ಲಿ ಪ್ರಾರ್ಥಿಸ್ತಾ ಅವ್ರಿಗೆ ಒಂದು ಶಾಂತಿ ಸಿಗಲಿ. ಏನು ಅವರ ಜೀವನದಲ್ಲಿ ಸಾಧಿಸಿದ್ದ ಎಲ್ಲನೂ ಸಹ ಅವರು ನಡೆದಂಗೆ ನಾವು ನಡ್ಕೊಂಡು ಹೋಗೋಣ ಅನ್ನೋ ಒಂದು ದಾರಿಲಿ ನಡೆಯೋಣ ಅಂತ ಹೇಳ್ತಾ ನನ್ನ ಈ ಒಂದು ಅನಿಸಿಕೆಯನ್ನು ಹೇಳೋದಕ್ಕೆ ಇಷ್ಟಪಡ್ತೀನಿ. ಜೀನಿ ಪರಿಶುದ್ಧ ನೀರು, ಮದುವೆ ಸೇರಿದಂತೆ ಇತರೆ ಸಮಾರಂಭಗಳಿಗೆ ಹೋಲ್ಸೇಲ್ ದರದಲ್ಲಿ ಮಿನರಲ್ ವಾಟರ್ ಲಭ್ಯ. ಸೂಪರ್ ಮಾರ್ಕೆಟ್, ಹೋಟೆಲ್, ರೆಸ್ಟೋರೆಂಟ್ಗಳಿಗೂ ಜೀನಿ ಮಿನರಲ್ ವಾಟರ್ ಸರಬರಾಜು ಮಾಡಲಾಗುತ್ತೆ. ಈ ಕೂಡಲೇ ಸಂಪರ್ಕಿಸಿ 7624931166. ಥೈರಾಯ್ಡ್ ಇದೆಯಾ? ದಪ್ಪ ಆಗ್ತಾ ಇದ್ದೀರಾ? ಥೈರಾಯ್ಡ್ನ ಹೇಗೆ ರಿವರ್ಸ್ ಮಾಡಬೇಕು ಅಂತ ಗೊತ್ತಾಗ್ತಾ ಇಲ್ವಾ? ಥೈರಾಯ್ಡ್ ಮೆಡಿಸಿನ್ಸ್ ತಗೊಂಡು ಅದ್ರ ಸೈಡ್ ಎಫೆಕ್ಟ್ಸ್ ಇಂದ ಇನ್ನಷ್ಟು ದಪ್ಪ ಆಗ್ತಾ ಇದ್ದೀರಾ? ಹಾಗಿದ್ರೆ ಇದಕ್ಕೆ ಸೊಲ್ಯೂಷನ್ ಜೀನಿ ಸ್ಲಿಮ್. ಥೈರಾಯ್ಡ್ ಮೆಡಿಸಿನ್ಸ್ ತಗೊಳ್ಳೋದ್ರಿಂದ ಥೈರಾಯ್ಡ್ ಹಾರ್ಮೋನ್ಸ್ನ ಬ್ಯಾಲೆನ್ಸ್ ಮಾಡ್ಬೋದು, ಆದರೆ ಥೈರಾಯ್ಡನ್ನೇ ರಿವರ್ಸ್ ಮಾಡೋದಕ್ಕಾಗೋದಿಲ್ಲ. ದಪ್ಪ ಆಗ್ತಿರೋದನ್ನ ಸಣ್ಣ ಆಗೋದಕ್ಕೂ ಸಹಿತ ನಮ್ಮ ಜೀನಿ ಸ್ಲಿಮ್ ಹೆಲ್ಪ್ ಆಗುತ್ತೆ. ಥೈರಾಯ್ಡ್ನ ರಿವರ್ಸ್ ಮಾಡಿ ಹೆಲ್ದಿಯಾಗಿ ಸಣ್ಣ ಆಗಿಡೋದಕ್ಕೆ ಜೀನಿ ಸ್ಲಿಮ್ ಅಲ್ಲಿರುವಂತಹ ನ್ಯೂಟ್ರಿಯೆಂಟ್ಸ್ ದೇಹಕ್ಕೆ ಬಹಳಷ್ಟು ಹೆಲ್ಪ್ಫುಲ್. ಸೊ ಜೀನಿ ಸ್ಲಿಮ್ನ ಯೂಸ್ ಮಾಡಿ ಆರೋಗ್ಯವಾಗಿರಿ, ಯಾಕಂದ್ರೆ ಆರೋಗ್ಯವೇ ಭಾಗ್ಯ.